ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜುಲೈ 17, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ, ಯಾರು ಪ್ರೊಫೆಷನಲ್ಸ್ ಇರ್ತಾರೆ ಅಥವಾ ಯಾರು ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಅವರು ತಮ್ಮ ಒಂದು UPSC ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ತೀನಿ ಅಥವಾ ವರ್ಕ್ ಮಾಡೋದ್ರ ಜೊತೆಗೆ ಓದಬೇಕು ಅನ್ನುವಂಥ ಒಂದು ಇಚ್ಛೆ ಇದ್ದರೆ ಅವ್ರಿಗೋಸ್ಕರ ಒಂದು ಕ್ಲಾಸನ್ನು ಡಿಸೈನ್ ಮಾಡಿದ್ದಾರೆ. ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚು ಸಪ್ರೇಟಾಗಿ ವೀಕೆಂಡ್ ಬೇಸಿಸ್ ಮೇಲೆ ಅಥವಾ ಈವ್ನಿಂಗ್ ಬೇಸಿಸ್ ಮೇಲೆ ನಡೆಯುತ್ತೆ. ಈ ಒಂದು ಬ್ಯಾಚ್ಗೆ ಸಂಬಂಧಪಟ್ಟಂಥ ಮಾಹಿತಿ ಬೇಕಿದ್ದರೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಇನ್ಫಾರ್ಮೇಷನ್ನ ಪಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಜಗದೀಪ್ ಧನ್ಕರ್ ಈಸ್ NDA's ವೈಸ್ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ, ವೆಸ್ಟ್ ಬೆಂಗಾಲ್ದ ಗವರ್ನರ್ ಆಗಿರುವಂತಹ ಜಗದೀಪ್ ಧನ್ಕರ್ ಇವರನ್ನು ವೈಸ್ ಪ್ರೆಸಿಡೆಂಟ್ ಆಗಲು ಕ್ಯಾಂಡಿಡೇಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ, BJP ರಿಪ್ರೆಸೆಂಟೇಟಿವ್ ಆಗಿ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ನಾವೇನು ಮಾಡ್ಬೋದು, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿ ಯಾವ್ಯಾವ ಪ್ರೊವಿಷನ್ಸ್ಗಳಿದ್ದಾವೆ, ಆರ್ಟಿಕಲ್ 63ನಲ್ಲಿ ನಾವು ವೈಸ್ ಪ್ರೆಸಿಡೆಂಟ್ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು. ಸೊ ವೈಸ್ ಪ್ರೆಸಿಡೆಂಟ್ ಅವರ ಒಂದು ರ್ಯಾಂಕಿಂಗನ್ನು ನೋಡಿದಾಗ ನಮ್ಮ ಕಂಟ್ರಿನಲ್ಲಿ ಸೆಕೆಂಡ್ ಹೈಯೆಸ್ಟ್ ರ್ಯಾಂಕಲ್ಲಿ ನೋಡ್ತಾ ಇದ್ವಿ. ಅವರ ಒಂದು ಟೇಬಲ್ ಆಫ್ ಪ್ರೆಸಿಡೆನ್ಸಲ್ಲೂ ಸೆಕೆಂಡ್ ರ್ಯಾಂಕನ್ನು ನಾವು ನೋಡುವಂಥದ್ದು. ಈ ಒಂದು ಆಫೀಸ್ ಆಫ್ ಪ್ರೆಸಿಡೆಂಟು ಅಮೇರಿಕದ ವೈಸ್ ಪ್ರೆಸಿಡೆಂಟ್ ಥರ ಇರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕು. ಅಂದರೆ ಅವರ ಒಂದು ಮಾಡೆಲನ್ನು ನಾವು ಅಪ್ಲೈ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಕಾಣ್ಬೋದು. ಸೊ ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಏರಿಯಾ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಎಲೆಕ್ಷನ್ ಇಂಪಾರ್ಟೆಂಟು. ಎಲೆಕ್ಷನಲ್ಲೂ ಸಹ ನಾವು ಇವಾಗ ಪ್ರೆಸಿಡೆಂಟ್ಗೆ ಯಾವ ರೀತಿಯಾಗಿ ಎಲೆಕ್ಷನ್ ಆಗುತ್ತಲ್ಲ ಅದನ್ನು ಕಂಪ್ಯಾರಿಸನ್ ಮಾಡಿ ಸಾಕಷ್ಟು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲೆಕ್ಷನ್ ಯಾವ ರೀತಿಯಾಗಿರುತ್ತೆ ಫಸ್ಟ್ ನೋಡೋದಾದರೆ, ಆರ್ಟಿಕಲ್ 66 ನಡಿನಲ್ಲಿ ನಾವು ಎಲೆಕ್ಷನನ್ನು ಕಾಣಬಹುದು. ಇಂಡೈರೆಕ್ಟ್ ಎಲೆಕ್ಷನ್ ನಡೆಯುತ್ತೆ ವೈಸ್ ಪ್ರೆಸಿಡೆಂಟ್ಗೆ. ಇಲ್ಲಿ ಎಲೆಕ್ಟೋರಲ್ ಕಾಲೇಜ್ ಇರುತ್ತೆ. ಈ ಮೊದಲು ಎಲೆಕ್ಟೋರಲ್ ಕಾಲೇಜ್ ಇರಲಿಲ್ಲ. ಅಂದರೆ ಎಲೆಕ್ಟೋರಲ್ ಕಾಲೇಜ್ ಇಲ್ಲದೆ ಇವಾಗ ಸದನದಲ್ಲಿರ್ತಕ್ಕಂಥ 2 ಹೌಸ್ಗಳು ಸೇರಿಬಿಟ್ಟು ಒಂದು ಜಾಯಿಂಟ್ ಮೀಟಿಂಗ್ನ ಆಧಾರದ ಮೇಲೆ ಎಲೆಕ್ಟ್ ಮಾಡ್ತಿದ್ರು. ಆದರೆ 11th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 1961ನಲ್ಲಿ ಈ ಒಂದು ಪ್ರೊವಿಷನನ್ನು ತೆಗೆದು ಹಾಕಲಾಗುತ್ತೆ. ಎಲೆಕ್ಟೋರಲ್ ಕಾಲೇಜ್ ನಡಿನಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಅನ್ನೋದಾದರೆ 2 ಹೌಸ್ಗಳ ಮೆಂಬರ್ಸನ್ನು ನೋಡ್ಬೋದು. ಎಲ್ಲ MPsಗಳು ಈ ಒಂದು ಎಲೆಕ್ಷನಲ್ಲಿ ಈವನ್ ಎಲೆಕ್ಟೆಡ್ ಇರ್ಬೋದು ಅಥವಾ ನಾಮಿನೇಟೆಡ್ ಇರ್ಬೋದು. ಕಂಪ್ಲೀಟ್ ಪಾರ್ಲಿಮೆಂಟ್ ಮೆಂಬರ್ಸ್ಗಳು ಇವತ್ತು ಎಲೆಕ್ಟೋರಲ್ ಕಾಲೇಜಲ್ಲಿ ಮೆಂಬರ್ಶಿಪ್ಪನ್ನು ಹೊಂದಿರ್ತಾರೆ. ಆದರೆ ಪ್ರೆಸಿಡೆಂಟ್ ಎಲೆಕ್ಷನ್ಸನ್ನು ನಾವು ನೋಡಿದಾಗ ಕೇವಲ ಎಲೆಕ್ಟೆಡ್ ಮೆಂಬರ್ಸನ್ನು ಮಾತ್ರ ನಾವು ಎಲೆಕ್ಟೋರಲ್ ಕಾಲೇಜಲ್ಲಿ ನೋಡ್ತೀವಿ, ಅದು ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂತೆ. ಹಾಗೂ ಸ್ಟೇಟ್ ರಿಪ್ರೆಸೆಂಟೇಷನು ಸಹ ಇರುತ್ತೆ. MLAsಗಳು ಪಾರ್ಟಿಸಿಪೇಷನ್ ಮಾಡೋದನ್ನು ನಾವು ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ನೋಡ್ತೀವಿ. ಆದರೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಯಾವುದೇ ರೀತಿಯಾಗಿ ಸ್ಟೇಟ್ ರಿಪ್ರೆಸೆಂಟೇಷನ್ ಅಥವಾ MLAsಗಳು ಇರಲ್ಲ ಅನ್ನುವಂಥದ್ದು. ಕೇವಲ ಪಾರ್ಲಿಮೆಂಟಲ್ಲಿರುವಂತಹ ಮೆಂಬರ್ಸ್ಗಳು ಅಥವಾ MPsಗಳು ಇವತ್ತು ಎಲೆಕ್ಟೋರಲ್ ಕಾಲೇಜ್ನ ಒಂದು ಮೆಂಬರ್ಶಿಪ್ಪನ್ನು ಹೊಂದಿರ್ತಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು ವೈಸ್ ಪ್ರೆಸಿಡೆಂಟ್ ಅವರ ಒಂದು ಎಲೆಕ್ಷನ್ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂತೆ ಏನೇ ಕನ್ಫ್ಯೂಷನ್ ಇದ್ದರೂ ಸಹ ಅದನ್ನು ಕಂಪ್ಲೀಟಾಗಿ ಫೈನಲ್ ಡಿಸಿಷನ್ ಕೊಡುವಂಥವರು ಸುಪ್ರೀಂ ಕೋರ್ಟು. ಏನೇ ಕಾನ್ಫ್ಲಿಕ್ಟ್ ಇದ್ದರೂ ಅಥವಾ ಏನೇ ಡಿಸ್ಪ್ಯೂಟ್ಸ್ ಇದ್ದರೂ ಸಹ ಸುಪ್ರೀಂ ಕೋರ್ಟೇ ಫೈನಲ್ ಅಥಾರಿಟಿ ಅಥವಾ ಫೈನಲ್ ಡಿಸಿಷನನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಇನ್ನು ಕ್ವಾಲಿಫಿಕೇಷನ್ ಅಂದರೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಂತ್ಕೊಳ್ಳಿಕ್ಕೆ ಯಾವ ರೀತಿಯಾದಂಥ ಅರ್ಹತೆ ಇಂಪಾರ್ಟೆಂಟು. 4 ಅರ್ಹತೆಗಳನ್ನು ನಾವು ಕಂಪ್ಲೀಟ್ಲಿ ಕನ್ಸಿಡರ್ ಮಾಡಬೇಕು. ಒಂದು, ಸಿಟಿಜನ್ ಆಫ್ ಇಂಡಿಯಾ ಇರ್ತಾರೆ ಮತ್ತು ಅವರ ಒಂದು ಏಜ್ ಇರುತ್ತಲ್ಲ 35 ಏಜ್ ಲಿಮಿಟ್ ಮಾಡಿದ್ದಾರೆ. ಅವರು ಈ ಒಂದು ರಾಜ್ಯಸಭಾ ಮೆಂಬರ್ಶಿಪ್ ಪಡಿಲಿಕ್ಕೆ ಏನು ಕ್ವಾಲಿಫಿಕೇಷನ್ಸ್ ಇರುತ್ತಲ್ಲ ಆ ಎಲ್ಲ ಅರ್ಹತೆಗಳನ್ನು ಅವರು ಹೊಂದಿರಬೇಕು. ಮತ್ತು ಯಾವುದೇ ರೀತಿಯಾದಂಥ ಆಫೀಸ್ ಆಫ್ ಪ್ರಾಫಿಟಲ್ಲಿ ಅವರು ಪೊಸಿಷನನ್ನು ಹೋಲ್ಡ್ ಮಾಡಿರುವಂತಿಲ್ಲ. ಸೊ ಈ ರೀತಿಯಾಗಿ 4 ಕಂಡೀಷನ್ಸ್ಗಳು ತುಂಬ ಇಂಪಾರ್ಟೆಂಟು. ಅದರಲ್ಲಿ ರಾಜ್ಯಸಭಾ ಮೆಂಬರ್ಶಿಪ್ ಆಗೋದಕ್ಕೋಸ್ಕರ ಏನು ಕ್ವಾಲಿಫಿಕೇಷನ್ ಇರುತ್ತಲ್ಲ ಅದ್ರ ಮೇಲೆ ಸಾಕಷ್ಟು ಕ್ವಶನ್ಸನ್ನು ಕೇಳಿದ್ದಾರೆ. ಇವಾಗ ಪ್ರೆಸಿಡೆಂಟ್ ಆಗಬೇಕು ಅಂತಂದಾಗ ಅವರು ಇವತ್ತು ಲೋಕಸಭೆಗೆ ಮೆಂಬರ್ ಆಗಬೇಕನ್ನುವಂಥ ಒಂದು ಅರ್ಹತೆಯನ್ನು ಹೊಂದಿರಬೇಕು. ಅಲ್ಲಿ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತಲ್ಲ ಅಲ್ಲಿರ್ತಕ್ಕಂಥ ಒಂದು ಅರ್ಹತೆಯ ಆಧಾರದ ಮೇಲೆ ಅವರನ್ನು ಎಲೆಕ್ಟ್ ಮಾಡಲಾಗುತ್ತೆ. ಆದರೆ ವೈಸ್ ಪ್ರೆಸಿಡೆಂಟು ರಾಜ್ಯಸಭೆಗೆ ರೆಸ್ಪಾನ್ಸಿಬಲ್ ಇರ್ತಾರೆ. ಅದರಿಂದಾಗಿ ರಾಜ್ಯಸಭೆಯಲ್ಲಿರ್ತಕ್ಕಂತಹ ಎಲೆಕ್ಷನ್ ಕ್ವಾಲಿಫಿಕೇಷನ್ಸನ್ನು ಅವರು ಹೊಂದಿರಬೇಕು ಅನ್ನುವಂಥದ್ದು. ಮತ್ತು ಪರ್ಟಿಕ್ಯುಲರ್ ಕ್ಯಾಂಡಿಡೇಟು ಇವತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಂದರೆ ನಾಮಿನೇಷನ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ಲಿ ಎಷ್ಟು ಜನ ಪ್ರಪೋಸರ್ಸ್ ಇರಬೇಕು, ಪ್ರಪೋಸರ್ಸ್ ಎಷ್ಟು ಜನ ಇರಬೇಕು ಅಂತಂದರೆ ಅಟ್ಲೀಸ್ಟ್ 20 ಮೆಂಬರ್ಸು ಫಸ್ಟ್ ಪ್ರಯಾರಿಟಿಯನ್ನು ಕೊಟ್ಟಿರಬೇಕು. ಇನ್ನು 20 ಮೆಂಬರ್ಸು ಸೆಕೆಂಡರ್ಸ್ ಅಂತ ಕರೆಯಲಾಗುತ್ತೆ. ಅವರ ಒಂದು ಸೆಕ್ಯೂರಿಟಿ ಡೆಪಾಸಿಟ್ 15,000 ಇರುತ್ತೆ, RBIನಲ್ಲಿ ಇಟ್ಟಿರ್ತಾರೆ. ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇವರಿಗೆ ಓತ್ ಯಾರು ಕೊಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅವರು ಕೊಡ್ತಾರೆ. ಜೊತೆಗೆ ಇನ್ನೊಂದು ಪಾಯಿಂಟ್ ಅಂತಂದರೆ ಎಲೆಕ್ಷನ್ ಯಾವ ರೀತಿಯಾಗಿ ಇವಾಗ ಪ್ರೆಸಿಡೆಂಟ್ ಎಲೆಕ್ಷನ್ ಆಗುವಾಗ ಆಗುತ್ತಲ್ಲ ಅದೇ ಒಂದು ಹಂತದಲ್ಲಿ ನಡೆಯುತ್ತೆ. ಇಲ್ಲಿ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಮುಖಾಂತರ, ಸಿಂಗಲ್ ಟ್ರಾನ್ಸ್ಫರ್ಮೇಬಲ್ ವೋಟ್ ಮುಖಾಂತರ ನಡೆಯಲಾಗುತ್ತೆ. ಸೀಕ್ರೆಟ್ ಬ್ಯಾಲೆಟನ್ನು ಸಹ ಇಲ್ಲಿ ಫಾಲೋ ಅಪ್ ಮಾಡ್ತಾರೆ. ಸೊ ಇಷ್ಟು ನಮಗೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕು. ಇನ್ನು ಕಂಡೀಷನಲ್ಲಿ 2 ಕಂಡೀಷನ್ ಇಂಪಾರ್ಟೆಂಟ್ಲಿ ನಾವು ಮೆನ್ಷನ್ ಮಾಡಲೇಬೇಕು. ಇವಾಗ ವೈಸ್ ಪ್ರೆಸಿಡೆಂಟಾಗಿ ಯಾರು ಎಲೆಕ್ಟ್ ಮಾಡ್ತಾರಲ್ಲ ಅವರು
ಇವತ್ತು ಪಾರ್ಲಿಮೆಂಟಲ್ಲಿ ಯಾವುದೇ ರೀತಿಯಾದಂತಹ ಮೆಂಬರ್ಶಿಪ್ಪನ್ನು ಹೊಂದಿರಬಾರ್ದು. ಇವಾಗ ಲೋಕಸಭೆಯಲ್ಲಿರ್ಬೋದು ಅಥವಾ ರಾಜ್ಯಸಭೆಯಲ್ಲಿ ಮೆಂಬರ್ಶಿಪ್ಪನ್ನು ಕಂಪ್ಲೀಟಾಗಿ ಹೊಂದಿರಬಾರ್ದು. ಸ್ಟೇಟ್ ಲೆಜಿಸ್ಲೇಚರಲ್ಲೂ ಸಹ ಅವರು ಮೆಂಬರ್ಶಿಪ್ಪನ್ನು ಹೊಂದಿರುವಂತಿಲ್ಲ. ಇದು ಫಸ್ಟ್ ಕಂಡೀಷನ್ನು. ಈ ಒಂದು ಎಕ್ಸಾಂಪಲ್ಲಿ ಇವರು ವೆಸ್ಟ್ ಬೆಂಗಾಲ್ದ ಗವರ್ನರ್ ಆಗಿದ್ದಾರೆ. ಸೊ ಇವರು ಯಾವುದೇ ರೀತಿಯಾದಂಥ ಮೆಂಬರ್ಶಿಪ್ಪನ್ನು ಪಾರ್ಲಿಮೆಂಟಲ್ಲೂ ಹೊಂದಿಲ್ಲ, ಸ್ಟೇಟ್ ಲೆಜಿಸ್ಲೇಚರಲ್ಲೂ ಹೊಂದಿಲ್ಲ ಅನ್ನೋದು ನಿಮಗೆ ಕ್ಲಿಯರಾಗಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಸೆಕೆಂಡ್ ಏನಂತಂದರೆ, ಯಾವುದೇ ರೀತಿಯಾಗಿ ಅವರು ಆಫೀಸ್ ಆಫ್ ಪ್ರಾಫಿಟನ್ನು ಹೊಂದುವಂತಿಲ್ಲ. ಇವೆರಡು ಕಂಡೀಷನ್ನು ಈ ಒಂದು ವೈಸ್ ಪ್ರೆಸಿಡೆಂಟ್ ಆಫೀಸ್ಗೆ ಇಂಪಾರ್ಟೆಂಟು. ಇನ್ನು ವೈಸ್ ಪ್ರೆಸಿಡೆಂಟ್ ಅವರ ಕಾಲಾವಧಿ ಅಥವಾ ಟರ್ಮ್ ಯಾವ ರೀತಿಯಾಗಿರುತ್ತೆ, 5 ವರ್ಷಗಳ ಕಾಲ ಇವರ ಒಂದು ಆಫೀಸ್ ಅಂತ ಕರೆಯಲಾಗುತ್ತೆ. 5 ವರ್ಷಕ್ಕಿಂತ ಹೆಚ್ಚು ಮಾಡ್ತಾರೆ. ಯಾಕೆಂದರೆ ಸಕ್ಸೆಸರ್ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಅವರು ಒಂದು ತಮ್ಮ ಆಫೀಸನ್ನು ಕಂಟಿನ್ಯೂ ಮಾಡುವಂಥದ್ದು. ಮತ್ತು ಇವರು ಎಲೆಕ್ಷನ್ಗೆ ಅಥವಾ ಮರು ಚುನಾವಣೆಗೆ ಎಲಿಜಿಬಲ್ ಇರ್ತಾರೆ. ಇವರು ರೆಸಿಗ್ನೇಷನ್ ಲೆಟರ್ ಏನಾದರೂ ಕೊಡಬೇಕಂತಂದರೆ ಅವರು ಪ್ರೆಸಿಡೆಂಟ್ಗೆ ಕೊಡ್ತಾರೆ ಅನ್ನುವಂಥದ್ದು. ಇದನ್ನೆಲ್ಲ ನಾವು ಆರ್ಟಿಕಲ್ 67 ಅಡಿನಲ್ಲಿ ನೋಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಫಾರ್ಮಲ್ ಇಂಪೀಚ್ಮೆಂಟನ್ನು ಏನು ಫಾಲೋ ಮಾಡಲ್ಲ. ಕೇವಲ ರಾಜ್ಯಸಭೆಯಲ್ಲಿ ರೆಸೊಲ್ಯೂಷನನ್ನು ಪಾಸ್ ಮಾಡೋದ್ರ ಮುಖಾಂತರ, ಅದರಲ್ಲೂ 14 ಡೇಸ್ ನೋಟಿಸನ್ನು ಇವ್ರಿಗೆ ಮೊದಲು ಕೊಟ್ಟಿರ್ತಾರೆ. ನೆಕ್ಸ್ಟ್ ಲೋಕಸಭೆಯಲ್ಲಿ ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡಲಾಗುತ್ತೆ. ಮತ್ತು ನಮ್ಮ ಸಂವಿಧಾನದಲ್ಲಿ ಇವರನ್ನು ರಿಮೂವ್ ಮಾಡೋಕ್ಕೆ ಏನೋ ಗ್ರೌಂಡ್ಸನ್ನು ಮೆನ್ಷನ್ ಮಾಡಿಲ್ಲ. ಯಾವ ಕಾರಣಗಳಿಂದ ನಾವು ಇವರನ್ನು ರಿಮೂವ್ ಮಾಡ್ಬೋದು ಅನ್ನುವಂಥ ಪ್ರಾಪರ್ ಡೆಫಿನೇಷನ್ ಅಥವಾ ಪ್ರಾಪರ್ ಪ್ರೊಸೀಜರನ್ನು ಸಂವಿಧಾನದಲ್ಲಿ ನಾವು ನೋಡ್ತಾ ಇಲ್ಲ ಅನ್ನುವಂಥದ್ದು. ಸೊ ಇದು ನಮಗೆ ಟರ್ಮ್ ಹಾಗೂ ಅವ್ರನ್ನ ಒಂದು ರಿಮೂವಲ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು. ಇನ್ನು ವೇಕೆನ್ಸಿಗೆ ಸಂಬಂಧಪಟ್ಟಂತೆ ರೀಸನ್ಸ್ಗಳನ್ನು ನಾವು ಸಮ್ಮಪ್ ಮಾಡೋದಾದರೆ ಯಾವ ಕಂಡೀಷನಲ್ಲಿ ಯಾವ್ಯಾವ ಸಿಚುವೇಷನ್ಸಲ್ಲಿ ವೇಕೆಂಟ್ ಆಗ್ಬೋದು ಇವರ ಒಂದು ಆಫೀಸ್ ಅಂದಾಗ, ಒಂದು ರೆಸಿಗ್ನೇಷನ್ ಕೊಡೋದ್ರ ಮುಖಾಂತರ, ಅಥವಾ ಅವರ ಒಂದು ಟರ್ಮ್ ಕಂಪ್ಲೀಷನ್ ಆಗೋದ್ರ ಮುಖಾಂತರ, ರಿಮೂವಲ್ ಆಗೋದ್ರ ಮುಖಾಂತರ, ಅಥವಾ ಡೆತ್ ಆಗೋದ್ರ ಮುಖಾಂತರ, ಈ ರೀತಿಯಾಗಿ 4 ಸಿಚುವೇಷನ್ಸ್ಗಳಲ್ಲಿ ಅವರ ಒಂದು ಆಫೀಸು ವೇಕೆಂಟ್ ಆಗುತ್ತೆ ಅನ್ನುವಂಥದ್ದು. ಇವಾಗ ಯಾವುದೇ ಒಬ್ಬ ವ್ಯಕ್ತಿ ಡಿಸ್ಕ್ವಾಲಿಫೈಡ್ ಆದರೆ ಅಥವಾ ಆಫೀಸ್ ಆಫ್ ಪ್ರಾಫಿಟ್ ಇದ್ದರೆ ಅವರು ಸಹ ಈ ಒಂದು ಪ್ಲೇಸನ್ನು ವೇಕೆಂಟ್ ಮಾಡಬೇಕು ಅನ್ನುವಂಥದ್ದು. ಸೊ ವೈಸ್ ಪ್ರೆಸಿಡೆಂಟ್ ಅವರು ಈ 4 ಹಂತಗಳಲ್ಲಿ ಯಾವುದಾದ್ರೂ ಒಂದು ಪ್ರೊಸೆಸ್ಸಿಂದ ರಿಮೂವ್ ಆದಾಗ ಹೊಸಬ್ರೇನಾದರೂ ಎಲೆಕ್ಟ್ ಆಗ್ತಾರಲ್ಲ, ಅವರು ಮತ್ತೆ ಎಲೆಕ್ಷನನ್ನು ಪ್ರಾಪರ್ ಪ್ರೊಸೀಜರಿಂದ ಕಂಡಕ್ಟ್ ಮಾಡಲಾಗುತ್ತೆ. ಜೊತೆಗೆ ಅವರು ನೆಕ್ಸ್ಟ್ 5 ಇಯರ್ಸ್ ಟರ್ಮಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕಂಟಿನ್ಯೂ ಆಗ್ತಾರೆ. ಅಂದರೆ ರಿಮೈನಿಂಗ್ ಟರ್ಮಲ್ಲಿ ಆಗ್ತಕ್ಕಂಥ ಪ್ರೊಸೀಜರ್ ಇಲ್ಲ. ಕಂಪ್ಲೀಟಾಗಿ ಅವರು ಹೊಸ ಮೆಂಬರ್ ಆಗಿಯೇ ಅಥವಾ ವೈಸ್ ಪ್ರೆಸಿಡೆಂಟ್ ಆಗಿಯೇ ಕಂಟಿನ್ಯೂ ಆಗುವಂಥದ್ದು. ಸೊ ಇಷ್ಟು ನಮಗೆ ವೇಕೆನ್ಸಿಗೆ ಸಂಬಂಧಪಟ್ಟಂಥ ಕಂಡೀಷನ್ಸ್ ಏನಿರುತ್ತೆ. ಇವರ ಒಂದು ಪವರ್ ಆ್ಯಂಡ್ ಫಂಕ್ಷನ್ಸ್ಗೆ ಬಂದಾಗ ಬೇಸಿಕಲಿ 2 ಆರ್ಟಿಕಲಲ್ಲಿರುವಂಥ ಪ್ರೊವಿಷನ್ಸ್ಗಳು ನಮಗೆ ಗೊತ್ತಿರಬೇಕು. ಒಂದು 64 ಆರ್ಟಿಕಲ್, ಇನ್ನೊಂದು 65. 64 ಆರ್ಟಿಕಲಲ್ಲಿ ಇವಾಗ ಲೋಕಸಭೆಯಲ್ಲಿ ಯಾವ ರೀತಿಯಾಗಿ ಸ್ಪೀಕರು ತಮ್ಮ ಒಂದು ಫಂಕ್ಷನ್ಸನ್ನು ಮಾಡ್ತಾರಲ್ಲ, ಸಿಮಿಲರ್ ವೇನಲ್ಲಿ ಇವರು ಎಕ್ಸ್ ಆಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ಅಂತ ಅನಿಸ್ಕೋತಾರೆ. ರಾಜ್ಯಸಭಾದ ಚೇರ್ಮನ್ ಆಗಿ ಇವತ್ತು ವೈಸ್ ಪ್ರೆಸಿಡೆಂಟ್ ಅವರು ಆ್ಯಕ್ಟ್ ಮಾಡ್ತಾರೆ. ಸೊ ಇದು 64 ಆರ್ಟಿಕಲ್ ನಡಿನಲ್ಲಿ. ಇನ್ನು 65 ಆರ್ಟಿಕಲ್ ನಡಿನಲ್ಲಿ ಪ್ರೆಸಿಡೆಂಟ್ ಅವರ ಒಂದು ಪೊಸಿಷನ್ನು ವೇಕೆಂಟ್ ಇದ್ದಾಗ ಆ ಒಂದು ಪೋಸ್ಟಲ್ಲಿ ವೈಸ್ ಪ್ರೆಸಿಡೆಂಟ್ ಅವರು ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡ್ತಾರೆ. ಪ್ರೆಸಿಡೆಂಟ್ ಯಾವಾಗಾದರೂ ರೆಸಿಗ್ನೇಷನನ್ನು ಕೊಟ್ಟಾಗ ಖಾಲಿ ಇರುವಂಥ ಸಿಚುವೇಷನ್ಸ್ ಇರುತ್ತಲ್ಲ, ರಿಮೂವಲ್ ಆಗಿರುವಂಥ ಸಿಚುವೇಷನ್ಸಲ್ಲಿ ಖಾಲಿ ಇರುತ್ತಲ್ಲ ಸ್ವಲ್ಪ ದಿನಗಳ ಕಾಲ, ಅಂದರೆ ಹೊಸ ರಾಷ್ಟ್ರಪತಿಗಳ ಎಲೆಕ್ಷನ್ ಆಗುವವರೆಗೂ 6 ಮಂತ್ಗಳ ಕಾಲ ಲಿಮಿಟ್ ಇರುತ್ತೆ. ಅಷ್ಟರೊಳಗಾಗಿ ವೈಸ್ ಪ್ರೆಸಿಡೆಂಟ್ ಅವರು ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡುವಂಥದ್ದು ಅಥವಾ ಪ್ರೆಸಿಡೆಂಟ್ ಅವರ ಒಂದು ಹುದ್ದೆಯನ್ನು ಅಲಂಕರಿಸ್ತಾರೆ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇದು 2 ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಇನ್ನು ಭಾರತದ ಹಾಗೂ ಅಮೇರಿಕದ ವೈಸ್ ಪ್ರೆಸಿಡೆಂಟ್ಗೂ ಒಂದು ಮೇಜರ್ ಡಿಫ್ರೆನ್ಸ್ ಇದೆ. ಇವಾಗ ನಾವು ಅಮೇರಿಕನ್ ವೈಸ್ ಪ್ರೆಸಿಡೆಂಟಿಂದನೇ ಈ ಒಂದು ಮಾಡೆಲನ್ನು ಅಡಾಪ್ಟ್ ಮಾಡ್ಕೊಂಡಿದ್ರು ಸಹ ಒಂದು ಮೇಜರ್ ಡಿಫ್ರೆನ್ಸ್ ಅಂದರೆ, ಇವಾಗ ಪ್ರೆಸಿಡೆಂಟ್ ಅವರ ಹುದ್ದೆ ಏನು ಖಾಲಿ ಇರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಅಮೇರಿಕದ ವೈಸ್ ಪ್ರೆಸಿಡೆಂಟ್ ಅವರು ಪ್ರೆಸಿಡೆಂಟಾಗಿ ಕಂಟಿನ್ಯೂ ಆಗ್ತಾರೆ. ಆದರೆ ಇಂಡಿಯನ್ ಸಿಸ್ಟಮಲ್ಲಿ ಅಥವಾ ನಮ್ಮ ಒಂದು ಸಿಸ್ಟಮ್ ನಡಿನಲ್ಲಿ ವೈಸ್ ಪ್ರೆಸಿಡೆಂಟ್ ಅವರು ಕೇವಲ 6 ಮಂತ್ಗಳ ಮಾತ್ರ ಪ್ರೆಸಿಡೆಂಟ್ ಆಗ್ಬೋದು. ಹೊಸ ಪ್ರೆಸಿಡೆಂಟನ್ನು ನಾವು ಬೇಗ ಎಲೆಕ್ಟ್ ಮಾಡುವಂಥದ್ದು. ಅವರ ಒಂದು ಪೊಸಿಷನ್ನು ಕಂಟಿನ್ಯೂ ಆಗಿ ಪ್ರೆಸಿಡೆಂಟಾಗಿ ಕನ್ಸಿಡರ್ ಮಾಡುವಂತಿಲ್ಲ. ಅವರು ವೈಸ್ ಪ್ರೆಸಿಡೆಂಟಾಗಿ ಮತ್ತೆ ರಿಟರ್ನ್ ಆಗ್ತಾರೆ. 6 ಮಂತ್ಗಳ ಒಳಗಾಗಿ ಹೊಸ ಪ್ರೆಸಿಡೆಂಟನ್ನು ನಾವು ಕಂಪಲ್ಸರಿಯಾಗಿ ಎಲೆಕ್ಟ್ ಮಾಡ್ತೀವಿ ಅನ್ನುವಂಥದ್ದು. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ವೈಸ್ ಪ್ರೆಸಿಡೆಂಟ್ ಅಥವಾ ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತೆ ಕ್ಲಿಯರಾಗಿ ಗೊತ್ತಿರಬೇಕು. ನೀವು ಇದನ್ನು ಇವತ್ತು ಲಕ್ಷ್ಮೀಕಾಂತಲ್ಲಿ ಒಂದು ಸರ್ತಿ ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಟ್ರೇಡ್ ಡೆಫಿಸಿಟ್ ಔಟ್ಫ್ಲೋಸ್ ವಾರಂಟ್ ಮಾನಿಟರಿಂಗ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಎಕ್ಸ್ಟರ್ನಲ್ ಸೆಕ್ಟರಲ್ಲಿ ಕನೆಕ್ಟ್ ಮಾಡ್ಕೋಬೋದು. ನಿನ್ನೆ ದಿನ ನಾವು BOPಗೆ ಸಂಬಂಧಪಟ್ಟಂತೆ ಕರೆಂಟ್ ಅಕೌಂಟಲ್ಲಿರ್ತಕ್ಕಂತಹ ಪಾಯಿಂಟ್ಸ್ಗಳು ಹಾಗೂ ಕ್ಯಾಪಿಟಲ್ ಅಕೌಂಟಲ್ಲಿರ್ತಕ್ಕಂತಹ ಕಾಂಪೋನೆಂಟ್ಸ್ ಇರ್ಬೋದು, ಯಾವ ರೀತಿಯಾದಂಥ ಕನ್ವರ್ಟಬಿಲಿಟಿ ಇರುತ್ತೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಿನ್ನೆ ನೋಡಿರಲಿಲ್ಲ ಅಂತಂದರೆ ನೀವು ಮತ್ತೆ ಒಂದು ಸರ್ತಿ ನೋಡ್ಕೋಬೋದು. ಇವಾಗ ಎಡಿಷ್ನಲ್ ಆಗಿ ಟ್ರೇಡ್ ಡೆಫಿಸಿಟ್ಗೆ ಸಂಬಂಧಪಟ್ಟಂತೆ ಜನರಲ್ ಆಗಿ ಒಂದು ಅಪ್ಡೇಷನ್, ಅಂದರೆ ಟ್ರೇಡ್ ಡೆಫಿಸಿಟಿನಿಂದ ಯಾವ ರೀತಿಯಂಥ ಇಂಪ್ಲಿಕೇಶನ್ಸ್ ಇರ್ತವೆ
ಇರ್ತವೆ ಅನ್ನೋದನ್ನು ನಾವು ಸ್ವಲ್ಪ ಒಂದೆರಡು ಪಾಯಿಂಟ್ಸ್ಗಳಲ್ಲಿ ಇವತ್ತು ಕವರ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಈ ಆರ್ಟಿಕಲ್ ಆಗೇನು ಇವಾಗ ಟ್ರೇಡ್ ಡೆಫಿಸಿಟ್ ಇರ್ಬೋದು ಅಥವಾ RBI ಯಾವುದೇ ಒಂದು ಕಮೆಂಟ್ಸನ್ನು ಹಾಕಿದ್ದಾರೆ ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ RBI ಪ್ರೆಷರಲ್ಲಿ ಬಂದಿದೆ. ಸೊ ನಮ್ಮ ಒಂದು ಮನಿ ಔಟ್ಫ್ಲೋ ಆಗ್ತಾ ಇದೆ, ನಮ್ಮ ರೂಪಿ ವೀಕ್ನಿಂಗ್ ಆಗ್ತಾ ಇರೋದ್ರಿಂದ RBI ಅವರು ತಮ್ಮ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾವು ಈ ಒಂದು ಸಿಚುವೇಶನ್ಸನ್ನು ಕಂಟ್ರೋಲಿಗೆ ತರಬೇಕು ಅನ್ನೋದು ಒಂದು ದೊಡ್ಡ ಕನ್ಸರ್ನ್ ಆಗಿದೆ ಅನ್ನೋದನ್ನು ನಾವು ಸಾಕಷ್ಟು ಆರ್ಟಿಕಲ್ಸ್ಗಳಲ್ಲಿ ನೋಡ್ಬೋದು. ಸೊ ಇವಾಗ ಟ್ರೇಡ್ ಡೆಫಿಸಿಟ್ ಅಂತಂದಾಗ ನಮ್ಮ ಒಂದು ಇಂಪೋರ್ಟು ಹೆಚ್ಚಾಗಿರೋವಂಥದ್ದು, ಎಕ್ಸ್ಪೋರ್ಟು ಲೆವೆಲು ಇವತ್ತು ಕಡಿಮೆ ಇರೋದು ನಿಮಗೆ ಕ್ಲಿಯರ್ ಕಟ್ ಆಗಿರುವಂಥ ಡೆಫಿನೇಷನ್ ಇದೆ. ಈ ಒಂದು ಇಮೇಜ್ನ ಮುಖಾಂತರ ನೀವು ಅರ್ಥ ಮಾಡ್ಕೋಬೋದು ಇಂಪೋರ್ಟ್ ಇವತ್ತು ಹೆಚ್ಚಾಗಿದೆ, ಎಕ್ಸ್ಪೋರ್ಟು ಆಲ್ಮೋಸ್ಟ್ ಡೌನ್ ಆಗಿದೆ ಅನ್ನುವಂಥದ್ದನ್ನು. ಸೊ ಇದರಿಂದ ಯಾವ ರೀತಿಯಾದಂಥ ಇಂಪ್ಲಿಕೇಶನ್ಸ್ ಆಗ್ತವೆ ಇವಾಗ ನಾವು ನೋಡ್ತಾ ಇದ್ದೀವಿ. ರುಪಿಯ ಒಂದು ವೀಕ್ನಿಂಗ್ ಆಗುವಂಥ ಕಂಡೀಷನು. ಸೊ ಮನಿ ಡಿಪ್ರಿಷಿಯೇಟ್ ಆಗ್ತಾ ಇದೆ ಅಥವಾ ರುಪಿ ಡಿಪ್ರಿಷಿಯೇಟ್ ಆಗ್ತಾ ಇರುವಂಥ ಒಂದು ಕಂಡೀಷನ್. ಎಕ್ಸ್ಚೇಂಜ್ ರೇಟಲ್ಲಿ ರುಪಿಯ ಒಂದು ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಇದು ಒಂದು ಇಂಪ್ಲಿಕೇಶನ್ ಆಗಿ, ಯಾಕೆಂದರೆ ಇಂಪೋರ್ಟನ್ನು ನಾವು ಹೆಚ್ಚು ಮಾಡ್ಕೋತಾ ಇದ್ದೀವಿ. ಫಾರೆಕ್ಸ್ ರಿಸರ್ವ್ ಸಹ ಇವತ್ತು ಕಡಿಮೆ ಆಗ್ತಾ ಇದೆ ಮತ್ತು ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಡೊಮೆಸ್ಟಿಕ್ ಅಸೆಟ್ಗಿನೂ ಫಾರೆನ್ನ ಒಂದು ಅಸೆಟ್ ಹೆಚ್ಚಾಗ್ತಾ ಇರುತ್ತೆ. ಇಂಪೋರ್ಟ್ ಅಂದರೆ ಬೇರೆ ಒಂದು ಕಂಟ್ರಿಯಿಂದನೇ ನಾವು ಮಾಡ್ಕೋತಾ ಇದ್ವಿ, ಅಂದರೆ ಫಾರಿನರ ಒಂದು ಓನರ್ಶಿಪ್ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ನಮ್ಮ ಮಾರ್ಕೆಟ್ ಇವಾಗ ತುಂಬ ಡೊಮೆಸ್ಟಿಕ್ಗಿನೂ ಫಾರಿನ್ ಒಂದು ಅಸೆಟ್ಗೆ ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಆಮೇಲೆ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಕಾಂಪಿಟೇಷನ್ ಇಲ್ಲ ಅಥವಾ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ಪ್ರಮೋಷನ್ಸ್ಗಳು ಇಲ್ಲ ಅನ್ನೋದನ್ನು ನಾವು ಇಂಪ್ಲಿಕೇಶನ್ ಅಡಿನಲ್ಲಿ ಅಥವಾ ಈ ರೀತಿಯಂಥ ಕಾನ್ಸಿಕ್ವೆನ್ಸಸ್ ಇರ್ಬೋದು ಅನ್ನುವಂಥ ಒಂದು ಪ್ರೆಡಿಕ್ಷನನ್ನು ಮಾಡ್ಕೋಬೋದು ಅಷ್ಟೇ. ಎಕ್ಸ್ಪೋರ್ಟ್ ಯಾಕೆ ಆಗ್ತಾ ಇಲ್ಲ? ಇವಾಗ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಸಾಕಷ್ಟು ಇನಿಷಿಯೇಟಿವ್ಸ್ಗಳನ್ನು ತಂದಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸಬ್ಸಿಡೀಸನ್ನು ಕೊಡ್ತೀವಿ ಅಥವಾ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಝೋನ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀವಿ. ಅಲ್ಲಿ ಕೆಲವೊಂದಿಷ್ಟು ಟ್ಯಾಕ್ಸನ್ನು ನಾವು ರಿಡಕ್ಷನ್ ಮಾಡೋದ್ರ ಮುಖಾಂತರ ಅಥವಾ ಎಕ್ಸ್ಪೋರ್ಟನ್ನು ಪ್ರಮೋಷನ್ ಮಾಡೋದಕ್ಕೋಸ್ಕರ ಇನ್ಸೆಂಟಿವ್ಸ್ ಕೊಡೋದಾಗಲಿ, ಹೀಗೆ ಹಲವಾರು ಪಾಲಿಸೀಸನ್ನು ತಂದರೂ ಸಹ ನಾವು ಎಕ್ಸ್ಪೋರ್ಟನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಮ್ಮ ಒಂದು ಕಮೋಡಿಟೀಸ್ಗಳು ಗ್ಲೋಬಲ್ ಲೆವೆಲಲ್ಲಿ ಡಿಮ್ಯಾಂಡನ್ನು ಅಷ್ಟೊಂದು ಕ್ರಿಯೇಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈಗ ಸದ್ಯಕ್ಕೆ ನಾವು ನ್ಯೂಸಲ್ಲಿ ನೋಡ್ತಿಕ್ಕಂಥ ಕಾನ್ಸಿಕ್ವೆನ್ಸಸ್ ಏನಂತಂದರೆ ಗ್ಲೋಬಲ್ ಲೆವೆಲಲ್ಲಿ ಕಮೋಡಿಟೀಸ್ಗಳ ಒಂದು ಪ್ರೈಸ್ ಹೆಚ್ಚಾಗಿದೆ. ಡಿಮ್ಯಾಂಡ್ ಯಾಕೆ ಕ್ರಿಯೇಟ್ ಆಗಿದೆ ಅಂತಂದರೆ ಸಪ್ಲೈ ಚೈನಲ್ಲಿ ಇರ್ತಕ್ಕಂಥ ಇಂಟ್ರಪ್ಷನ್. ನಾವು ಹೆಚ್ಚು ಇವತ್ತು ಫುಡ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮನ್ನು ಫೇಸ್ ಮಾಡಿಲ್ಲ. ಇಲ್ಲಿ ಮೇಜರಾಗಿ ಕ್ರೂಡ್ ಆಯಿಲ್ನ ಒಂದು ಸ್ಕೇರ್ಸಿಟಿ ಇದೆ. ಮೇಜರಾಗಿ ಇಂಪ್ಯಾಕ್ಟ್ ಆಗ್ತಾ ಇರುವಂಥದ್ದು ಕ್ರೂಡ್ ಆಯಿಲ್ನಿಂದಾಗಿ. ಇದರಿಂದ ಫಾರೆಕ್ಸ್ ರಿಸರ್ವ್ಸು ಕಡಿಮೆ ಆಗ್ತಾ ಇದೆ. ನಾವು ಹೆಚ್ಚು ಡಾಲರ್ಸನ್ನು ಕೊಡಬೇಕಾಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಯಾವ ಕಮೋಡಿಟೀಸ್ಗಳ ಮೇಲೆ ಹೆಚ್ಚು ಡಿಮ್ಯಾಂಡ್ ಇದೆಯಲ್ಲ ಅದ್ರ ಮೇಲೆ ಇವತ್ತು ಸರ್ಕಾರ ಫೋಕಸ್ ಮಾಡಬೇಕು, ಅದನ್ನು ಸೆಲ್ಫ್ ಸಫಿಷಿಯೆಂಟಾಗಿ ಇರುವಂತೆ ಕಾಯ್ಕೋಬೇಕು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಥವಾ ಸೊಲ್ಯೂಷನ್ ವೈಸು ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಬಿ ಎಸ್ಪೆಷಲಿ ಚಾರಿ ಆಫ್ ಗ್ರೀನ್ ಪಿಟ್ ವೈಪರ್ಸ್. ಈ ಒಂದು ಆರ್ಟಿಕಲನ್ನು GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಬಯೋಡೈವರ್ಸಿಟಿಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನಿದೆ ಅಂತಂದರೆ ಜುಲೈ 16ನೇ ತಾರೀಕಂದು ವರ್ಲ್ಡ್ ಸ್ನೇಕ್ ಡೇಯನ್ನು ಸೆಲೆಬ್ರೇಷನ್ ಮಾಡುವಂಥ ಹಂತದಲ್ಲಿ ಸ್ನೇಕ್ ರಿಲೇಟೆಡ್ ಇರತಕ್ಕಂಥ ಕೆಲವೊಂದಿಷ್ಟು ಅವೇರ್ನೆಸ್ಸನ್ನು ಅಥವಾ ಹರ್ಪೆಟಾಲಜಿಸ್ಟ್ಗಳು ಹೇಳಿರುವಂಥ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲೂ ಇವಾಗ ಗ್ರೀನ್ ಪಿಟ್ ವೈಪರ್ ಬಗ್ಗೆ ನಾವು ನೋಡೋದಾದರೆ ಬೇರೆ ಒಂದು ಸ್ನೇಕ್ಗೆ ಕಂಪೇರ್ ಮಾಡಿದರೆ ಇದರ ಒಂದು ಎಫೆಕ್ಟಿವ್ನೆಸ್ ಯಾವ ರೀತಿಯಾಗಿದೆ, ಇದರಿಂದ ಲೀತಲ್ ಅಥವಾ ಡೆತ್ತನ್ನು ಯಾವ ರೀತಿಯಾಗಿ ಕಾಸ್ ಮಾಡುತ್ತೆ ಈ ಒಂದು ವೈಪರ್ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹರ್ಪಿಟಾಲಜಿ ಅಂದರೆ ಏನು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಹರ್ಪಿಟಾಲಜಿನಲ್ಲಿ ಯಾವ್ಯಾವ ಕ್ಲಾಸ್ಗಳನ್ನು ನಾವು ಸ್ಟಡಿ ಮಾಡ್ತೀವಿ ಅನ್ನುವಂಥ ಡೆಫಿನೇಷನನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಿ. ಸೊ ಏನಿದೆ ಅಂತ ಒಂದು 2 ಪಾಯಿಂಟನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದರೆ ಗ್ರೀನ್ ಪಿಟ್ ವೈಪರಿಂದ ಇವತ್ತು ಲೀತಲ್ ಕಂಡೀಷನ್ ಕಡಿಮೆ ಇದೆ. ಯಾವ್ಯಾವ ಸ್ನೇಕ್ಸ್ಗಳಿಗೆ ಇವರು ಕಂಪೇರ್ ಮಾಡಿದ್ದಾರೆ ಅಂತಂದರೆ ರಸಲ್ಸ್ ವೈಪರ್ ಅಂತ ನೋಡ್ತೀವಿ, ಸ್ಕೇಲ್ಡ್ ವೈಪರ್ ಇರ್ಬೋದು ಅಥವಾ ಕೋಬ್ರಾ ಇರ್ಬೋದು, ಇನ್ನು ಕ್ರೇಟ್ ಅಂತ ನೋಡ್ತೀವಿ. ಈ ಎಲ್ಲ ವೆರೈಟಿನ ನಾವು ಕಂಪೇರ್ ಮಾಡಿದಾಗ ಈ ಒಂದು ಗ್ರೀನ್ ಪಿಟ್ ವೈಪರ್ ಅನ್ನುವಂಥದ್ದು ಕಡಿಮೆ ಇದೆ ಅನ್ನೋದಾಗಲಿ ಅಥವಾ ನಾರ್ತ್ ಈಸ್ಟರ್ನ್ ರೀಜನಲ್ಲಿರ್ತಕ್ಕಂಥ ಎಲ್ಲ ಸ್ನೇಕ್ಸ್ಗಳಿಗೂ ನಾವು ಆ್ಯಂಟಿವೀನಮನ್ನು ಕಂಡುಹಿಡಿದಿಲ್ಲ. ಆ್ಯಂಟಿವೀನಮ್ ಅಂತಂದರೆ ಇವಾಗ ಸ್ನೇಕಲ್ಲಿರ್ತಕ್ಕಂತಹ ಪಾಯ್ಸನ್, ವೀನಮ್ ಅಂತಂದರೆ ಪಾಯ್ಸನ್, ಆ ಒಂದು ಪಾಯ್ಸನ್ ಬಂದಾಗ ಆ್ಯಂಟಿಬಾಡೀಸ್ ಏನು ಪ್ರೊಡಕ್ಷನ್ ಆಗುತ್ತಲ್ಲ ಅದನ್ನು ತಡೆಗಟ್ಟೋದಕ್ಕೋಸ್ಕರ, ಆ ವೀನಮ್ನ ಒಂದು ಎಫೆಕ್ಟಿವ್ನೆಸ್ಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಏನು ಮೆಡಿಸಿನನ್ನು ಬಳಕೆ ಮಾಡ್ತೀವಲ್ಲ ಅದನ್ನು ಆ್ಯಂಟಿವೀನಮ್ ಅಂತಾರೆ. ಸೊ ಆ್ಯಂಟಿಬಯೋಟಿಕ್ಸ್ ಅಂತಂದರೆ ಬಯೋಟಿಕ್ಸ್ ಆ್ಯಕ್ಟಿವಿಟಿಗಳನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ ನಾವು ಆ್ಯಂಟಿಬಯೋಟಿಕ್ಸನ್ನು ಯೂಸ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಆ್ಯಂಟಿವೀನಮ್ಗಳ ಒಂದು ಬಳಕೆ ಕಡಿಮೆ ಇದೆ. ಅದರಲ್ಲೂ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಸಾಕಷ್ಟು ವೆರೈಟೀಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸ್ನೇಕ್ಸ್ಗೆ ಸಂಬಂಧಪಟ್ಟಂತೆ ಪಾಯ್ಸನಸ್ ಸ್ನೇಕ್ಸ್ಗಳನ್ನು ನೋಡ್ತಾ ಇದ್ದೀವಿ. ಇವಾಗ ಗ್ರೀನ್ ಪಿಟ್ ವೈಪರ್ನ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಬೇರೆ ಯಾವುದಾದ್ರೂ ಸ್ನೇಕ್ ಇವತ್ತು ಬೈಟ್ ಮಾಡಿದಾಗ ನಾರ್ಮಲಿ ಏನಾಗುತ್ತೆ, ಆ ಒಂದು ವ್ಯಕ್ತಿಯಲ್ಲಿ ಬ್ಲಡ್ ಕ್ಲಾಟಿಂಗ್ ಆಗುತ್ತೆ.
ಆದರೆ ಈ ಒಂದು ಗ್ರೀನ್ ಪಿಟ್ ವೈಪರ್ನ ಒಂದು ಬೈಟಿಂಗನ್ನು ನಾವು ಕನ್ಸಿಡರ್ ಮಾಡಿದಾಗ ಇಂಟರ್ನಲ್ ಬ್ಲೀಡಿಂಗ್ ಆಗುವಂಥ ಕಂಡೀಷನ್ಸನ್ನು ನೋಡ್ತಾ ಇದ್ವಿ. ಬ್ಲಡ್ಡು ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ, ಇಲ್ಲಿ ಯಾವುದೇ ರೀತಿಯಂಥ ಕ್ಲಾಟಿಂಗ್ ಕಂಡೀಷನ್ ಇಲ್ಲ ಅನ್ನೋದನ್ನು ಹರ್ಪಿಟಾಲಜಿಸ್ಟ್ಗಳು ಹೇಳಿರೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ರೆಪ್ಟೈಲ್ಸಲ್ಲಿ ಸ್ನೇಕ್ಸ್ ಸ್ಪೀಷೀಸ್ಗೆ ನಾವು ಬಂದಾಗ ಸ್ನೇಕ್ಸಿಂದ ಯಾವ ರೀತಿಯಾದಂಥ ಎಫೆಕ್ಟ್ ಆಗ್ತಾ ಇದೆ, ಯಾವ ವೀನಮನ್ನು ಹೊಂದಿದ್ದಾವೆ, ಯಾವುದರಿಂದ ಲೀತಲ್ ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ ಅನ್ನುವಂಥ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸು ನಿಮಗೆ ಗೊತ್ತಿದ್ದರೆ ಸಫಿಷಿಯೆಂಟಾಗಿ ಹೆಲ್ಪ್ ಆಗುತ್ತೆ. ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಸ್ನೇಕ್ಗೆ ರಿಲೇಟ್ ಇರುವಂಥ ಕ್ವಶನನ್ನು ಕೊಡಲಾಗಿದೆ. ನೀವು ಅದನ್ನು ನೋಡಿದರೆ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿಯ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಅಥವಾ ಆರ್ಟಿಕಲಿಂದ ಯಾವ ರೀತಿಯಂಥ ಇನ್ಫಾರ್ಮೇಷನ್ಸನ್ನು ನಾವು ಕಲೆಕ್ಟ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು. ಇನ್ನು ಮುಂದಿನ ಟಾಪಿಕ್ ಮ್ಯಾರಿಟೈನ್ ಮೆಟಿರಾಯ್ಡ್ಸ್ ಯಾವ ರೀತಿಯಾಗಿ ಇವತ್ತು ಅರ್ತ್ನ ಒರಿಜಿನನ್ನು ಕಂಡುಹಿಡಲಿಕ್ಕೆ ಸಹಾಯಕಾರಿಯಾಗಿದೆ. ಇದನ್ನು ನಾವು GS ಪೇಪರ್ 1 ಅಡಿನಲ್ಲಿ ಜಿಯೋಗ್ರಫಿನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಮ್ಯಾರಿಟೈನ್ ಮೆಟಿರಾಯ್ಡ್ ಅಂತಂದರೆ ಈ ಒಂದು ಮೆಟ್ರಾಯ್ಡ್ ಇವತ್ತು ಮಾರ್ಸಿಂದ ಬಂದಿರುವಂಥ ಈ ಮೆಟ್ರಾಯ್ಡ್ ಯಾವ ರೀತಿಯಾಗಿ ಅರ್ತ್ನ ಒಂದು ಒರಿಜಿನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಅರ್ತ್ ಪ್ಲ್ಯಾನೆಟ್ನಲ್ಲಿ ನಾವು ಬಯೋಡೈವರ್ಸಿಟಿಯನ್ನು ನೋಡ್ತಾ ಇದ್ದೀವಿ, ಅಂದರೆ ಲೈಫ್ ಸಸ್ಟೈನ್ ಆಗ್ತಕ್ಕಂಥ ಕಂಡೀಷನ್ಸನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆದರೆ ಮಾರ್ಸಲ್ಲಿ ಯಾವುದೇ ರೀತಿಯಾದಂತಹ ಕಂಡೀಷನ್ ಇಲ್ಲ. ಈ ಒಂದು ಮಿಟಿರಾಯ್ಡಿಂದ ನಾವು ಏನು ಅಬ್ಸರ್ವ್ ಮಾಡ್ಬೋದು, ಆ ಒಂದು ಕೆಮಿಕಲ್ ಸ್ಟ್ರಕ್ಚರನ್ನು ಅಥವಾ ಫಿಸಿಕಲ್ ಪ್ರಾಪರ್ಟಿಯನ್ನು ಕನ್ಸಿಡರ್ ಮಾಡಿದರೆ ಇದನ್ನು ಆ್ಯಕ್ಚುಲಿ ಬ್ಲ್ಯಾಕ್ ಬ್ಯೂಟಿ ಅನ್ನುವಂಥ ಒಂದು ನೇಮನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಪ್ರಾಪರಾಗಿ ಸ್ಟಡಿ ಮಾಡಿದರೆ ಯಾವ ರೀತಿಯಾಗಿದೆ ಅಂತ ನೋಡಿದಾಗ, ಯಾವ ರೀತಿಯಾಗಿ ಎವಲ್ಯೂಷನ್ ಆಗಿದೆ ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ ವಾಲ್ಕೆನಿಕ್ ಆ್ಯಕ್ಟಿವಿಟೀಸ್ ಇರೋದನ್ನು ನೋಡ್ಬೋದು. ಫಸ್ಟ್ ಸ್ಟೇಜಲ್ಲಿ ಯಾವ ರೀತಿಯಾಗಿ ಮಾರ್ಸ್ ಇವಾಲ್ವ್ ಆಗಿದೆ ಇದನ್ನು ನಾವು ಅರ್ತ್ಗೂ ಸಹ ಕಂಪೇರ್ ಮಾಡ್ಬೋದು. ಅರ್ತ್ ಮತ್ತು ಮಾರ್ಸ್ ಅಥವಾ ಮಂಗಳ ಗ್ರಹ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತು ಆಸ್ಟ್ರಾಯ್ಡ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ಲಾಂಗ್ ಟೈಮಲ್ಲಿ, ಅದರಲ್ಲೂ 5 to 10 ಮಿಲಿಯನ್ ಇಯರ್ಸ್ ಎಗೋ ಯಾವ ರೀತಿಯಾಗಿ ಆಸ್ಟ್ರಾಯ್ಡು ಇವತ್ತು ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ಸಹ ನಾವು ಈ ಒಂದು ಮಿಟ್ರಿಯಾಯ್ಡನ್ನು ಅಥವಾ ಬ್ಲ್ಯಾಕ್ ಬ್ಯೂಟಿಯನ್ನು ಪ್ರಾಪರಾಗಿ ಅರ್ಥ ಮಾಡ್ಕೊಳೋದ್ರಿಂದ ತಿಳ್ಕೊಬೋದು. ಸೊ ಈ ಒಂದು ಆರ್ಟಿಕಲಿಂದ ನಿಮಗೆ ಟೇಕ್ ಅವೇ ಪಾಯಿಂಟ್ ಅಂತಂದರೆ, ಪ್ರಾಪರ್ ಆಗಿರುವಂಥ ಒಂದು ಕನ್ಕ್ಲೂಷನ್ ಅಂತಂದರೆ, ಮಂಗಳ ಗ್ರಹದಲ್ಲೂ ವಾಲ್ಕೆನಿಕ್ ಆ್ಯಕ್ಟಿವಿಟೀಸ್ಗಳು ಇರ್ತವೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಸೊ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳಿದಾಗ ಮಾರ್ಸ್ಗೆ ರಿಲೇಟೆಡ್ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಕೊಟ್ಟಾಗ ಇದನ್ನು ಸಹ ಮೆನ್ಷನ್ ಮಾಡ್ಬೋದು. ಅಲ್ಲಿ ಲೈಫ್ ಸಸ್ಟೈನ್ ಆಗ್ತಕ್ಕಂಥ ಕಂಡೀಷನ್ಸ್ಗಳಿಲ್ಲ ಅಲ್ಲಿ, ಆದರೆ ಅಟ್ಮಾಸ್ಫಿಯರ್ ಫಾರ್ಮೇಷನ್ ಆಗಬೇಕಾಗುವಾಗ ಯಾವ ರೀತಿಯಂಥ ಕಂಡೀಷನ್ಸ್ಗಳಿರುತ್ತಲ್ಲ, ಡಿಗ್ಯಾಸಿಂಗ್, ಈ ರೀತಿಯಂಥ ಹಲವಾರು ಸ್ಟೇಜಸ್ಗಳಾಗ್ತವಲ್ಲ, ವಾಲ್ಕೆನಿಕ್ ಆ್ಯಕ್ಟಿವಿಟೀಸ್ಗಳು ಅಲ್ಲಿ ಇದ್ದಾವೆ, ಫ್ಯೂಚರ್ ಡೇಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಇವತ್ತು ನಾವು ಯಾವ್ಯಾವ ಆರ್ಟಿಕಲ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ, ವೈಸ್ ಪ್ರೆಸಿಡೆಂಟ್ ಬಗ್ಗೆ ಸಂವಿಧಾನಾತ್ಮಕವಾಗಿ ಏನು ಪ್ರೊಸೆಸ್ ಇದೆ, ಏನೇನು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳಿದ್ದಾವೆ ಅಂತ ನೋಡಿದ್ವಿ. ಟ್ರೇಡ್ ಡೆಫಿಸಿಟ್ಗೆ ರಿಲೇಟೆಡ್ ಇರುವಂತೆ ಇಂಪ್ಲಿಕೇಶನ್ಸ್ಗಳು ಯಾವ ರೀತಿಯಾಗಿ ಆಗ್ಬೋದು ಅನ್ನುವಂಥದ್ದು, ಗ್ರೀನ್ ಪಿಟ್ ವೈಪರ್ ರಿಲೇಟೆಡ್ ಇರುವಂತೆ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಹೆಚ್ಚು ಕಂಡುಬರುತ್ತೆ, ಹಾಗೂ ಇದರಿಂದ ಬ್ಲಡ್ಡು ಇಂಟರ್ನಲ್ಲಿ ಬ್ಲೀಡಿಂಗ್ ಆಗಿರುವಂಥ ಒಂದು ಇಂಪಾರ್ಟೆಂಟ್ ಫೀಚರನ್ನು ಸ್ಟಡಿ ಮಾಡಿದ್ವಿ. ಮ್ಯಾರಿಟೈನ್ ಮೆಟೀರಿಯಾಯ್ಡ್ ರಿಲೇಟೆಡ್ ಇರುವಂತೆ ನಮ್ಮ ಒಂದು ಅರ್ತ್ನ ಒರಿಜಿನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಮಾರ್ಸಲ್ಲೂ ಸಹ ವಾಲ್ಕೆನಿಕ್ ಆ್ಯಕ್ಟಿವಿಟಿ ಇತ್ತು, ನಮ್ಮ ಅರ್ತಲ್ಲಿ ಇದೇ ರೀತಿಯಾದಂಥ ಎವಿಡೆನ್ಸ್ ಇರ್ಬೋದು ಅನ್ನುವಂಥ ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡೋದಕ್ಕೋಸ್ಕರ ನಾವು ಮೆಟೀರಿಯಾಯ್ಡನ್ನು ಬಳಕೆ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನೋಡ್ಬೋದು. ಇಷ್ಟು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ನಾವು ಹೆಚ್ಚು ಟಾಪಿಕ್ಸ್ಗಳನ್ನು ಸೆಲೆಕ್ಟ್ ಮಾಡೋದ್ರ ಬದಲಾಗಿ ಕೇವಲ ಕಡಿಮೆ ಟಾಪಿಕ್ಸ್ಗಳನ್ನು ಸಂಡೇ ಯಾವಾಗಲೂ ನೀವು ಏನು ಮಾಡಿ ಅಂತಂದರೆ ರಿವಿಷನ್ ಪರ್ಪಸ್ಗೆ ಇಟ್ಕೊಳ್ಳಿ. ಸಂಡೇ ನಾರ್ಮಲಿ ನಿಮಗೆ ಹೆಚ್ಚು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು ಇರಲ್ಲ, ಹಾಗಾಗಿ ಈ ಒಂದು ವಾರದಲ್ಲಿ ನೀವು ಏನೇನು ಆರ್ಟಿಕಲ್ಸ್ಗಳನ್ನು ಕಲ್ತಿರ್ತೀರಲ್ವ ಅಥವಾ ಆರ್ಟಿಕಲ್ಗಳ ಬಗ್ಗೆ ಓದಿರ್ತೀರಲ್ಲ ಅದನ್ನು ಕಂಪ್ಲೀಟಾಗಿ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಿಮ್ಮ ಒಂದು ನೋಟ್ಸ್ ಏನಾದರೂ ಇದ್ದರೆ ಅಥವಾ ನೀವು ಈ ಒಂದು ವಿಡಿಯೋನ ನೋಡ್ಕೊಂಡು ಏನಾದರೂ ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ರೆ ಅದನ್ನು ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡಿ. 1-2 ಆರ್ಟಿಕಲ್ಸ್ ಮಾತ್ರ ಹೊಸದಿರುತ್ತೆ ಸಂಡೇನಲ್ಲಿ, ಅದರಲ್ಲೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನೀವು ಅದನ್ನು ಯಾವುದಾದ್ರೂ ಕರೆಂಟ್ ಅಫೇರ್ಸ್ ಕಂಪೈಲೇಷನಲ್ಲಿ ಸ್ಟಡಿ ಮಾಡ್ಬೋದು. ಆದರೆ ರಿವಿಷನ್ ಎಷ್ಟು ಮಾಡ್ತೀರಿ ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ. ಆಲ್ಮೋಸ್ಟ್ ಇವಾಗ FAQ ಸೆಕ್ಷನಲ್ಲಿ ನಾವು ನೋಡಿದಾಗ ಒಂದು ವಾರದಲ್ಲಿ ಏನಾಗಿರುತ್ತಲ್ಲ ನ್ಯೂಸ್ ಅದನ್ನೇ ಕಂಪೈಲೇಷನ್ ಮಾಡಿ ಕೊಟ್ಟಿರ್ತಾರೆ. ಟಾಪಿಕ್ಸ್ಗಳು ಏನು ಅಷ್ಟೊಂದು ಹೊಸದಿರಲ್ಲ, ಎಲ್ಲ ರಿಪಿಟೇಷನ್ಸ್ ಆಗ್ತಾ ಇರ್ತವೆ. ನೀವು ಎಕಾನಮಿ ಬಗ್ಗೆ ನೋಡ್ಬೋದು, ಸಾಕಷ್ಟು ಆರ್ಟಿಕಲ್ಸ್ಗಳು ಇವತ್ತು ರಿಪೀಟೆಡ್ ಇದ್ದಾವೆ. ಯಾವಾಗ ಎಡಿಟೋರಿಯಲ್ ಸೆಕ್ಷನ್ ಬರುತ್ತಲ್ಲ ಅದು ನಿಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಿಮ್ಮ ಒಂದು ಥಾಟ್ ಪ್ರೊಸೆಸನ್ನು ಅಥವಾ ನಿಮ್ಮ ಅನಲಿಟಿಕಲ್ ಸ್ಕಿಲ್ಸನ್ನು ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಟಾಪಿಕ್ಸ್ಗಳ ಮೇಲೆ ನೀವು ಸ್ಟ್ಯಾಟಿಕ್ ಪೋರ್ಷನ್ಸ್ಗೆ ಆದಷ್ಟು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಒಂದು ಸ್ಟ್ಯಾಟಿಕ್ ಪೋರ್ಷನ್ಸ್ ಮೇಲೆ ಹೆಚ್ಚು
ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ, ಹೆಚ್ಚು ರಿವಿಷನನ್ನು ಮಾಡಿ. ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಕರೆಂಟ್ ಅಫೇರ್ಸಲ್ಲಿ ಏನಾಗುತ್ತೆ ಅಂದರೆ ಪ್ರೆಡಿಕ್ಟಬಿಲಿಟಿ ತುಂಬ ಕಡಿಮೆ. ನೀವು ಯಾವ ರೀತಿಯಾಗಿ ಜಡ್ಜ್ ಮಾಡ್ತಿರಲ್ಲ, ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ ಎಲ್ಲಿಂದ ತಗೊಂಡಿದ್ದಾರೆ ಅಂತ ನಮಗೆ ಗೊತ್ತೇ ಆಗಲ್ಲ. ಆದರೆ ಸ್ಟ್ಯಾಟಿಕ್ ಪೋರ್ಷನಲ್ಲಿ ಪ್ರೆಡಿಕ್ಟಬಿಲಿಟಿ ಇದ್ದೇ ಇರುತ್ತೆ. ಹಾಗಾಗಿ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ನ್ಯೂಸಲ್ಲಿದ್ದಾವೆ, ಇವಾಗ ಫಾರ್ ಎಕ್ಸಾಂಪಲ್ ವೈಸ್ ಪ್ರೆಸಿಡೆಂಟ್ ಬಗ್ಗೆ ನೋಡಿದ್ವಿ. ಇವಾಗ ಎಲೆಕ್ಷನ್ ಆಗೋ ತನೂ ವೈಸ್ ಪ್ರೆಸಿಡೆಂಟ್ ಬಂದೇ ಬರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಇವಾಗ ನೀವು ನೋಡಿ ನೆಕ್ಸ್ಟ್ 3 ಡೇಸು ವೈಸ್ ಪ್ರೆಸಿಡೆಂಟ್ಗೆ ರಿಲೇಟೆಡ್ ಇರತಕ್ಕಂಥ ಆರ್ಟಿಕಲ್ಸ್ ಎಲ್ಲೋ ಅಲ್ಲಿ ಬಂದೇ ಇರುತ್ತೆ. ಇವಾಗ ನೀವು ಕ್ಲಿಯರಾಗಿ ವೈಸ್ ಪ್ರೆಸಿಡೆಂಟ್ ಬಗ್ಗೆ ತಿಳ್ಕೊಂಡ್ರೆ ಮತ್ತೆ ನೆಕ್ಸ್ಟು ಎಲೆಕ್ಷನ್ ಆದಮೇಲೆ ಒಂದು ಸರ್ತಿ ರಿವಿಷನ್ ಮಾಡ್ಬೋದು. ಹೀಗೆ ನಿಮ್ಮ ಸ್ಟ್ಯಾಟಿಕ್ ಪೋರ್ಷನ್ಸನ್ನು ನೀವು ರಿವಿಷನ್ ಮಾಡಲಿಕ್ಕೆ ನ್ಯೂಸಲ್ಲಿ ಯಾವ ಟಾಪಿಕ್ಸ್ಗಳಿದ್ದಾವೆ ಅದನ್ನು ಬಳಕೆ ಮಾಡ್ಕೋಬೇಕು. ಇದರಿಂದ ನೀವು ಸ್ಟ್ಯಾಟಿಕ್ ಪೋರ್ಷನ್ಸನ್ನು ಲಾಂಗ್ ಟರ್ಮಲ್ಲಿ ನೆನ್ಪಿಟ್ಕೋಬಹುದು. ಇನ್ನು ನಿನ್ನೆ ಒಂದು ಕ್ವಶನನ್ನು ಕೇಳಿದ್ವಲ್ಲ, ಕರೆಂಟ್ ಅಕೌಂಟ್ ಡೆಫಿಸಿಟ್ಗೆ ರಿಲೇಟೆಡ್ ಇರುವಂತೆ ಸರ್ಕಾರ ಯಾವ ರೀತಿಯಾದಂಥ ಆ್ಯಕ್ಷನ್ಸನ್ನು ತಗೋಬೋದು. ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದರೆ ಏನು, ನಾವು ಇಷ್ಟು ಸರ್ತಿ ನೋಡಿದ್ವಿ. ಟ್ರೇಡ್ ಡೆಫಿಸಿಟ್ಟು ಮೇಜರಾಗಿ ಇವಾಗ ಕಾಂಟ್ರಿಬ್ಯೂಷನನ್ನು ಕರೆಂಟ್ ಡೆಫಿಸಿಟಲ್ಲಿ ಮಾಡುತ್ತೆ. ಟ್ರೇಡ್ ಡೆಫಿಸಿಟ್ ಅಂತಂದರೆ ಇವಾಗ ಇಂಪೋರ್ಟ್ ಹೆಚ್ಚಾಗಿದೆ, ಎಕ್ಸ್ಪೋರ್ಟು ಡೌನ್ ಆಗಿದೆ. ಇದು ಕಂಡೀಷನ್ ನಮಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ಗೆ ಸಂಬಂಧಪಟ್ಟಂತೆ. ಟ್ರೇಡ್ ಡೆಫಿಸಿಟ್ ಕಾಂಟ್ರಿಬ್ಯೂಷನ್ ಈ ರೀತಿಯಾಗಿ. ಇವಾಗ ಸರ್ಕಾರ ಈ ಒಂದು ಡೆಫಿಸಿಟನ್ನು ಸರಿದೂಗಿಸ್ಕೋಬೇಕಂತಂದರೆ ನಾವೇನು ಮಾಡಬೇಕು, ಎಕ್ಸ್ಪೋರ್ಟ್ನ ಒಂದು ಪ್ರಮೋಷನನ್ನು ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಹೆಚ್ಚಾಗಿದ್ದರೆ ಆಟೋಮೆಟಿಕ್ಕಾಗಿ ಈ ಒಂದು ಇಂಪೋರ್ಟು ಕಡಿಮೆ ಆಗ್ಬೋದು. ಅಥವಾ ಈ ಒಂದು ಟ್ರೇಡ್ ಡೆಫಿಸಿಟ್ನ ಗ್ಯಾಪ್ ಏನಿದೆ ಅಥವಾ ಕರೆಂಟ್ ಅಕೌಂಟ್ ಡೆಫಿಸಿಟ್ನ ಒಂದು ಗ್ಯಾಪು ಕಡಿಮೆ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ಎಕ್ಸ್ಪೋರ್ಟ್ಗೆ ನಾವು ಪ್ರಮೋಷನ್ ಮಾಡಬೇಕಾಗುತ್ತೆ. ಸರ್ಕಾರ ಎಕ್ಸ್ಪೋರ್ಟ್ ಮೇಲೆ ಫೋಕಸ್ ಮಾಡಬೇಕು. ಸೊ ಕೊಟ್ಟಿರುವಂಥ ಆಪ್ಷನ್ಸನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೋರ್ಟ್ ಸಬ್ಸಿಡೀಸನ್ನು ನಾವು ಯಾಕೆ ರೆಡ್ಯೂಸ್ ಮಾಡಬೇಕು, ಸಬ್ಸಿಡೀಸನ್ನು ರೆಡ್ಯೂಸ್ ಮಾಡಿದರೆ ಅಂತಂದರೆ ಪ್ರಮೋಷನ್ ಮಾಡ್ತಾ ಇಲ್ಲ ಅಂತ ಅರ್ಥ. ಸಬ್ಸಿಡೀಸಿಗೆ ಕೊಡ್ತಾ ಇದ್ದರೆ ಎಕ್ಸ್ಪೋರ್ಟ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನಾವು ಎಲಿಮಿನೇಟ್ ಮಾಡುವಂಥದ್ದು. ಕಂಪ್ಲೀಟಾಗಿ ಅಪೋಸಿಟ್ ಸ್ಟೇಟ್ಮೆಂಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಸಬ್ಸಿಡಿನ ನಾವು ಕೊಡೋದ್ರ ಮುಖಾಂತರ ಎಕ್ಸ್ಪೋರ್ಟನ್ನು ಪ್ರಮೋಟ್ ಮಾಡುವಂಥದ್ದು. ಸೆಕೆಂಡ್ ಆಪ್ಷನ್ ಎಲಿಮಿನೇಟ್ ಆಯ್ತಲ್ಲ, 2 ಇಲ್ಲಿ ಕ್ಯಾನ್ಸಲ್ ಮಾಡುವಂಥದ್ದು. ಇಲ್ಲಿ 3 ಕಾಮನ್ ಇದೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ. ಥರ್ಡ್ ಆಟೋಮೆಟಿಕಲಿ ರೈಟ್ ಆಗೇ ಆಗುತ್ತೆ. ಇದರಲ್ಲಿ ಒಂದೇ ಆಪ್ಷನ್ಸ್ ಹೌದೋ ಅಲ್ವೋ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ವೆರಿ ಬ್ಯೂಟಿಫುಲ್ ಆಗಿರುವಂಥ ಒಂದು ಕಾನ್ಸೆಪ್ಟು. ಕನ್ಫ್ಯೂಷನ್ ಆಗ್ತಿರುತ್ತೆ. ಇವಾಗ ಡಿವ್ಯಾಲ್ಯೂವಿಂಗ್ ದ ಕರೆನ್ಸಿ ಅಂತಂದರೆ, ಡಿಪ್ರಿಸಿಯೇಷನ್ ಆಫ್ ಕರೆನ್ಸಿ ಅಂತಂದರೆ ಎರಡೂ ಒಂದೇ ಕಾನ್ಸೆಪ್ಟು, ಅಂದರೆ ಎರಡೂ ಒಂದೇ ಲಾಜಿಕ್ಕು. ಇವಾಗ ಡಿವ್ಯಾಲ್ಯೂವಿಂಗ್ ದ ಮನಿ ಅಂತಂದಾಗ ಇಲ್ಲಿ ಸರ್ಕಾರ ಆ್ಯಕ್ಚುಲಿ ಪರ್ಪಸ್ಫುಲಿ ಮಾಡುತ್ತೆ. ಡಿವ್ಯಾಲ್ಯೂವಿಂಗ್ ದ ಮನಿ ಅಂತಂದಾಗ, ಡಿಪ್ರಿಸಿಯೇಷನ್ ಅಂತಂದಾಗ ಇದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನ ಮುಖಾಂತರ ಮನಿ ಡಿಪ್ರಿಷಿಯೇಟ್ ಆಗುವಂಥದ್ದು. ಆಪ್ಟಿಮಲ್ ಲೆವೆಲಲ್ಲಿ ಅಥವಾ ಮಿನಿಮಮ್ ಲೆವೆಲಲ್ಲಿ ಇದು ಹೆಲ್ಪ್ ಆಗುತ್ತೆ ನಮಗೆ. ಹೇಗೆ ಅಂತ ನೋಡೋದಾದರೆ, ಇವಾಗ ಡಿವ್ಯಾಲ್ಯೂವಿಂಗ್ ಕರೆನ್ಸಿ ಅಂತಂದರೆ ಪರ್ಪಸ್ಫುಲಿ ನಾವು ಎಕ್ಸ್ಪೋರ್ಟನ್ನು ಬೂಸ್ಟ್ ಮಾಡೋದಕ್ಕೋಸ್ಕರ ಡಿವ್ಯಾಲ್ಯೂ ಮಾಡುವಂಥದ್ದು. ಇವಾಗ ಎಕ್ಸಾಂಪಲ್ ನೋಡೋದಾದರೆ, ಈ ಮೊದಲು 70 ರೂಪಾಯಿಗೆ $1 ಸಿಗ್ತಿತ್ತು ಅಂತ ತೊಗೊಳ್ಳೋಣ. ಇವಾಗ ಸರ್ಕಾರ ಡಿವ್ಯಾಲ್ಯೂ ಮಾಡೋದ್ರಿಂದ ಏನಾಗುತ್ತೆ, 75 ರೂಪೀಸ್ಗೆ ಮಾಡ್ಬೋದಾ? ಇದು ಎಕ್ಸಾಂಪಲ್, ಇಷ್ಟೊಂದಂತೂ ಮಾಡಲ್ಲ, ಬಟ್ ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋದಾದರೆ 75 ರೂಪಾಯಿಗೆ $1 ಸಿಗುತ್ತೆ. ಓಕೆ, ಇವಾಗ ಫಾರಿನರ್ ಒಬ್ಬನೇನಿರ್ತಾನೆ, ಅವನು $1 75 ರೂಪಾಯಿ ಪಡ್ಕೊತಾನೆ ಅಂತಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಹೆಚ್ಚು ಕಮೋಡಿಟೀಸ್ಗಳನ್ನು ಅವನು ಪರ್ಚೇಸ್ ಮಾಡ್ಬೋದು. ಈ ಮೊದಲು ಅವನ ಹತ್ರ ಕೇವಲ 70 ರೂಪಾಯಿ ಇರ್ತಿತ್ತು, ಆದರೆ ಇವಾಗ 75 ರೂಪಾಯಿ ಇದೆ. ಹೆಚ್ಚು ಕಮೋಡಿಟೀಸ್ಗಳನ್ನು ಅವನು ತನ್ನ ಹತ್ರ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾನೆ. ಅಂದರೆ ನಮ್ಮ ದೇಶದಿಂದ ಎಕ್ಸ್ಪೋರ್ಟು ಇವಾಗ ಬೂಸ್ಟ್ ಆಗುತ್ತೆ. ಈ ಒಂದು ಲಾಜಿಕ್ನ ನಾವು ನೋಡಿದಾಗ ಮನಿ ಡಿವ್ಯಾಲ್ಯೂ ಮಾಡೋದು ಅಥವಾ ಡೊಮೆಸ್ಟಿಕ್ ಕರೆನ್ಸಿಯನ್ನು ಡಿವ್ಯಾಲ್ಯೂ ಮಾಡೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿ ಫಾರಿನರ್ಸ್ಗೆ ಹೆಚ್ಚು ಕರೆನ್ಸಿ ಸಿಕ್ಕತ್ತೆ ಆ ಒಂದು ದೇಶದ. ಈ ನಿಟ್ಟಿನಲ್ಲಿ ನಾವು ಎಕ್ಸ್ಪೋರ್ಟಿಂಗನ್ನು ಬೂಸ್ಟ್ ಮಾಡುವಂಥದ್ದು. ಇದರಿಂದ ನಾವು ಆಟೋಮೆಟಿಕ್ಕಾಗಿ ಇವತ್ತು ಕರೆಂಟ್ ಅಕೌಂಟ್ ಡೆಫಿಸಿಟನ್ನು ರೆಡ್ಯೂಸ್ ಮಾಡ್ಬೋದು, ಎಕ್ಸ್ಪೋರ್ಟನ್ನು ಬೂಸ್ಟ್ ಮಾಡುವಂಥದ್ದು. ಸೊ ಇಲ್ಲಿ ನಾವು ಸಬ್ಸಿಡೀಸನ್ನು ಕೊಟ್ಟಿದ್ದರೆ, ಒಂದು ವೇಳೆ ಸರ್ಕಾರ ಸಬ್ಸಿಡೀಸನ್ನು ಕೊಡ್ತಾ ಇದೆ ಅಂತಂದಾಗ ಇದು ಪಾಸಿಟಿವ್ ಆಗ್ತಿತ್ತು. ಆದರೆ ಇಲ್ಲಿ ಸಬ್ಸಿಡೀಸನ್ನು ರೆಡ್ಯೂಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಕ್ಯಾನ್ಸಲ್ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಡಿ ಅಂತ ನಾವು ಕನ್ಸಿಡರ್ ಮಾಡಬೇಕು. ಈ ರೀತಿಯಾಗಿ ನೀವು ಎಲಿಮಿನೇಷನ್ ಮಾಡೋದನ್ನು ಡೈಲಿ ಬೇಸಿಸ್ ಮೇಲೆ ನಿಮ್ಮ ಒಂದು ಕಂಟೆಂಟನ್ನು ರಿವಿಷನ್ ಮಾಡೋದ್ರಿಂದ ಬರುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಸ್ನೇಕ್ಸ್ಗೆ ಸಂಬಂಧಪಟ್ಟಂತೆ ಅದರ ಒಂದು ಡಯಟ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಮೇಲೆ ಕ್ವಶನನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.